ನಮಸ್ಕಾರ. ನಾನು ಚೈತ್ರ ಆರ್ಟ್. ಗುರು ಎಂದರೆ ಜ್ಞಾನ ನೀಡುವವರು ಮಾತ್ರವಲ್ಲ, ಜೀವನ ನಡೆಸುವ ಮಾರ್ಗವನ್ನು ತೋರಿಸುವವರು ಹೌದು. ಗುರುಗಳ ಸ್ಮರಣೆ ಎಂದರೆ ಜೀವನಕ್ಕೆ ಬೆಳಕನ್ನು ತುಂಬುವ ಶಕ್ತಿ. 1995-96 ಸಾಲಿನ 7ನೇ ತರಗತಿ ಮತ್ತು 1998-99ನೇ ಸಾಲಿನ 10ನೇ ತರಗತಿ ವಿದ್ಯಾರ್ಥಿಗಳು ಸೇರಿ ನಮ್ಮ ಪ್ರೀತಿಯ ಗುರುಗಳಿಗೆ ತಲೆಬಾಗುವ ಹಾಗೂ ನಮ್ಮೆಲ್ಲರ ಪ್ರೀತಿ, ಗೌರವ, ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಸಲುವಾಗಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಯಾವುದೇ ಕಾರ್ಯಕ್ರಮದ ಯಶಸ್ಸಿಗೆ ಭಗವಂತನ ಆಶೀರ್ವಾದ ಅತಿ ಅವಶ್ಯಕ. ಜ್ಞಾನದ ಬೆಳಕು ಹರಡಲಿ, ಅಜ್ಞಾನದ ಕತ್ತಲೆ ದೂರವಾಗಲಿ. ಈ ದಿವ್ಯ ಕ್ಷಣಗಳಿಗೆ ಸಾಕ್ಷಿಯಾಗೋಣ. ನಮ್ಮ ಗೆಳೆಯರಾದ ಸಿದ್ದರಾಜು ಮತ್ತು ಕನ್ನಡವರು ಪ್ರಾರ್ಥನಾ ಗೀತೆಯ ಮೂಲಕ ಭಗವಂತನ ಮೊರೆಹೋಗಲಿದ್ದಾರೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಧ್ವನಿಗೂಡಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. 1, 2, 3 ಸ್ಟಾರ್ಟ್. ಭುವಿ ದೀಪವೇ ಕರುನಾಡುವಯೇ, ಈ ಬಾಳ ಬೆಳಕಾಗು ಬಾ. ಮುಂಜಾನೆಯ ಹೂ ನೀಡುವೆ, ನಿನ್ನಿಂದ ವರವಂದನಾ ಬೇಡುವೆ, ನಿನ್ನಿಂದ ವರವಂದನಾ ಬೇಡುವೆ. ಭುವಿ ದೀಪವೇ ಕರುನಾಡುವೆ, ಈ ಬಾಳ ಬೆಳಕಾಗಿ ಬಾ. ಮುಂಜಾನೆಯ ಹೂ ನೀಡುವೆ, ನಿನ್ನಿಂದ ವರವಂದನಾ ಬೇಡುವೆ, ನಿನ್ನಿಂದ ವರವಂದನಾ ಬೇಡುವೆ. ಧನಮೋಹ ತುಂಬಿ ಬೆರತೆ ನೆಮ್ಮದಿ ನೀಡಬಾ. ಈರುಳು ತುಂಬಿದ ಈ ಬಾಳಲಿ ನೋಡಿದೆ ಅರಸಿದೆ ಹೋರಾಡಿದೆ, ನಿನ್ನಿಂದ ವರವಂದನಾ ಬೇಡುವೆ, ನಿನ್ನಿಂದ ವರವಂದನಾ ಬೇಡುವೆ. ದೀಪವೇ ಕರುನಾಡುವೆ, ಈ ಬಾಳ ಬೆಳಕಾಗು ಬಾ. ಮುಂಜಾನೆಯ ಹೂ ನೀಡುವೆ, ನಿನ್ನಿಂದ ವರವಂದನಾ ಬೇಡುವೆ, ನಿನ್ನಿಂದ ವರವಂದನಾ ಬೇಡುವೆ. ಕಣ್ಣೀರ ಸುರಿಸಿ ನಿನ್ನೆಡೆಗೆ ಬಂದೆ, ಗತಿ ನೀನೆ ಎಂದು ಪ್ರಭುವೆ ನಿನ್ನ ಕರೆದೆ. ಕಣ್ಣೀರ ಸುರಿಸಿ ನಿನ್ನೆಡೆಗೆ ಬಂದೆ, ಗತಿ ನೀನೆ ಎಂದು ಪ್ರಭುವೆ ನಿನ್ನ ಕರೆದೆ. ಶಾಂತಿ ನೀಡಬಾ, ಕೋಳೆಯ ನೀಗ ಬಾ. ಓ ದೇವನೇ, ಶಾಂತಿಯ ನೀಡಲು ನೀ ಬೇಗ ಬಾ. ನಿನ್ನಿಂದ ವರವಂದನಾ ಬೇಡುವೆ, ನಿನ್ನಿಂದ ವರವಂದನಾ ಬೇಡುವೆ. ಭುವಿ ದೀಪವೇ ಕರುನಾಳುವೆ, ಈ ಬಾಳ ಬೆಳಕಾಗು ಬಾ. ಮುಂಜಾನೆಯ ಹೂ ನೀಡುವೆ, ನಿನ್ನಿಂದ ವರವಂದನಾ ಬೇಡುವೆ, ನಿನ್ನಿಂದ ವರವಂದನಾ ಬೇಡುವೆ. ಧನ್ಯವಾದಗಳು. ನಮ್ಮ ನಡುವೆ ದೈಹಿಕವಾಗಿ ಇಲ್ಲದಿದ್ದರೂ ತಮ್ಮ ಆದರ್ಶ, ಸೇವೆ ಮತ್ತು ಪ್ರೇರಣೆಯಿಂದ ಸದಾ ನಮ್ಮ ಹೃದಯಗಳಲ್ಲಿ ನೆನಪಾಗಿ ಉಳಿದಿರುವ ಮಹನೀಯ ಗುರುಗಳಿಗೆ ಹಾಗೂ ನಮ್ಮನ್ನು ಅಗಲಿರುವ ಸ್ನೇಹಿತರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ಮಹತ್ವದ ಕ್ಷಣ. ಶ್ರೀ ಅರುಳಪ್ಪ ಸರ್ ಇವರು ದಿನಾಂಕ 7/3/2025 ದೈವಾಧೀನರಾಗಿರುತ್ತಾರೆ. ದಿವಂಗತರು CRBP ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಮ್ಮೆಲ್ಲರ ಜೀವನದ ಹಣತೆಯನ್ನು ಹಚ್ಚಿದವರು. ಹಾಗೆ ನಮ್ಮೆಲ್ಲರ ಪ್ರೀತಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ನಾಗಶಯನ ಸರ್ ಅವರವರು ಸಹ ದೈವಾಧೀನರಾಗಿರುತ್ತಾರೆ. ಹಾಗೆಯೇ ನಮ್ಮೆಲ್ಲರ ಜೊತೆಗೆ ಶಾಲೆಯಲ್ಲಿ ಕಲಿತು ನಂತರ ಜೀವನದ ಪಯಣಕ್ಕೆ ವಿದಾಯ ಹೇಳಿದ ಗಣೇಶ್ CB, ರವಿ ಶಿವಶಂಕರ್, ನಾಗಮಲ್ಲೇಶ್, ರಾಜು, ಭಗೀರಥ, ಮಹಾಲಿಂಗಸ್ವಾಮಿ, ನಟರಾಜು ಇವರುಗಳ ಆತ್ಮಕ್ಕೆ ಶಾಂತಿ ದೊರೆಯಲಿ. ಅವರ ಸ್ಮೃತಿ ಸದಾ ನಮ್ಮ ಜೀವನದಲ್ಲಿ ದೀಪವಾಗಿ ಬೆಳಗಲಿ ಎಂಬ ಪ್ರಾರ್ಥನೆಯೊಂದಿಗೆ ಎಲ್ಲರೂ ದಯವಿಟ್ಟು 1 ನಿಮಿಷ ಮೌನಾಚರಣೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ.
ಓಂ ಶಾಂತಿ ಶಾಂತಿ. ಎಲ್ಲರಿಗೂ ಧನ್ಯವಾದಗಳು. ಗುರೋ ಪಾದೋದಕಂ ಸಮಕ್ಯಂ ತಸ್ಮೈ ಶ್ರೀ ಗುರುವೇ ನಮಃ. ಯಾರ ಪಾದಗಳನ್ನು ತೊಳೆದುದರಿಂದ ಸಂಸಾರ ಸಾಗರ ಬತ್ತಿ ಹೋಗುತ್ತದೆ ಮತ್ತು ಪರಮ ಸಂಪತ್ತು ಪ್ರಕಟವಾಗುತ್ತದೆ, ಅಂತಹ ಗುರುವಿಗೆ ನಮಸ್ಕಾರಗಳು. ಈಗ ಕಾರ್ಯಕ್ರಮದಲ್ಲಿ ಆಗಮಿಸಿರುವ ಪ್ರತಿಯೊಬ್ಬರನ್ನು ಸ್ವಾಗತಿಸಲಿದ್ದಾರೆ ನನ್ನ ಸ್ನೇಹಿತೆಯಾದ ಅನಿತಾ ಕುಮಾರಿಯವರು. ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಬದುಕನ್ನು ಅಜ್ಞಾನದಿಂದ ಜ್ಞಾನದೆಡೆಗೆ, ಅಂಧಕಾರದಿಂದ ಬೆಳಕಿನೆಡೆಗೆ, ಅಸಾಧ್ಯದಿಂದ ಸಾಧ್ಯದೆಡೆಗೆ ಕರೆದೊಯ್ಯುವವರು ನಮ್ಮ ಗುರುಗಳು. ಅಂತಹ ಮಹಾನ್ ಗುರುಗಳ ಪಾದಗಳಲ್ಲಿ ಕೃತಜ್ಞತೆಯನ್ನು ಅರ್ಪಿಸಲು 1995-96ನೇ ಸಾಲಿನ 7ನೇ ತರಗತಿ ಮತ್ತು 1998-99ನೇ ಸಾಲಿನ 10ನೇ ತರಗತಿ ವಿದ್ಯಾರ್ಥಿಗಳಾದ ನಾವೆಲ್ಲ ಇಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎನ್ನುವುದು ನಮಗೆ ಹೆಮ್ಮೆಯ ಸಂಗತಿ. ಈ ಕಾರ್ಯಕ್ರಮವು ನಮ್ಮ ಬಾಲ್ಯ, ನಮ್ಮ ವಿದ್ಯಾಭ್ಯಾಸ, ನಮ್ಮ ಜೀವನದ ಅಮೂಲ್ಯ ನೆನಪುಗಳ ಸಂಭ್ರಮವಾಗಿದೆ. ನಮ್ಮ ಬದುಕಿಗೆ ಉತ್ತಮ ಮಾರ್ಗವನ್ನು ರೂಪಿಸಿದ ಶಿಕ್ಷಕರಿಗೆ ಗೌರವ ಸಲ್ಲಿಸುವುದೇ ನಮ್ಮ ಗುರುವಂದನಾ ಕಾರ್ಯಕ್ರಮದ ಉದ್ದೇಶವಾಗಿದೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ ಎಲ್ಲ ಸಂಘಟಕರಿಗೂ, ಶಿಕ್ಷಕ ವೃಂದಕ್ಕೂ ಹಾಗೂ ನಮ್ಮ ಸ್ನೇಹಿತರ ಬಳಗಕ್ಕೂ ಹೃತ್ಪೂರ್ವಕವಾದ ಅಭಿನಂದನೆಗಳು. ಇಂತಹ ಸುಂದರ ಸಮಾರಂಭದಲ್ಲಿ ಎಲ್ಲರನ್ನೂ ಸ್ವಾಗತಿಸುವ ಸುಕೃತ ನನ್ನದಾಗಿದೆ. ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಕ್ರಿಸ್ತರಾಜ ಬಾಲರಪಟ್ಟಣ ವಿದ್ಯಾಸಂಸ್ಥೆಯ ನಿರ್ವಾಹಕರಾದ ರೆವರೆಂಡ್ ಬ್ರದರ್ ಜೋಸೆಫ್ ಕೋಪುರಿ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಎಲ್ಲರ ಪರವಾಗಿ ಸುಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ರೆವರೆಂಡ್ ಬ್ರದರ್ ಚಾರ್ಲ್ಸ್ ಪೀಚೆಟ್ ರವರಿಗೆ ಎಲ್ಲರ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಪೀಚೆಟ್ ಅಂತ ಆಯ್ತಲ್ಲ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸಂಸ್ಥೆಯ ತೋಟಗಾರಿಕಾ ಉಸ್ತುವಾರಿಗಳಾದ ರೆವರೆಂಡ್ ಬ್ರದರ್ ಜೋಸೆಫ್ MC ರವರಿಗೆ ಎಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಪ್ರೌಢಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಶ್ರೀ ಜೋಸೆಫ್ ರಾಜುರವರು ಆಗಮಿಸಿರುತ್ತಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ ಪ್ರೌಢಶಾಲೆಯ ನಿವೃತ್ತ ಮತ್ತೊಬ್ಬ ಮುಖ್ಯೋಪಾಧ್ಯಾಯರಾದ ಶ್ರೀ ಬಿ ಸುಜಯ್ ಕುಮಾರ್ ರವರು ಆಗಮಿಸಿರುತ್ತಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ ಪ್ರೌಢಶಾಲೆಯ ನಿವೃತ್ತ ಗಣಿತ ಶಿಕ್ಷಕರಾದ ಶ್ರೀ RP ನಿರಂಜನ್ ಕುಮಾರ್ ರವರು ಆಗಮಿಸಿರುತ್ತಾರೆ. ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಪ್ರೌಢಶಾಲೆಯ ನಿವೃತ್ತ ಕನ್ನಡ ಶಿಕ್ಷಕರಾದ ಶ್ರೀ NS ಪುಟ್ಟಿಯಪ್ಪರವರು ಆಗಮಿಸಿರುತ್ತಾರೆ. ಅವರಿಗೆ ಎಲ್ಲರ ಪರವಾಗಿ ಆತ್ಮೀಯವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಮೇರಿರವರು ಆಗಮಿಸಿರುತ್ತಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಸುಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಪ್ರೌಢಶಾಲೆಯ ನಿವೃತ್ತ ಸಮಾಜ ವಿಜ್ಞಾನ ವಿಷಯದ ಶಿಕ್ಷಕರಾದ ಎಲಿಜಬೆತ್ ಮರ್ಸಿರವರು ಆಗಮಿಸಿರುತ್ತಾರೆ. ಅವರಿಗೆ ಎಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಮ್ಮ ಕಾರ್ಯಕ್ರಮಕ್ಕೆ ಪ್ರೌಢಶಾಲೆಯ ಹಿಂದಿ ಭಾಷಾ ಶಿಕ್ಷಕರಾದ ಶ್ರೀಮತಿ ಸರ್ವಮಂಗಳರವರು ಆಗಮಿಸಿರುತ್ತಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಸುಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ
ಪ್ರೌಢಶಾಲೆಯ ನಿವೃತ್ತ ತೋಟಗಾರಿಕೆ ಶಿಕ್ಷಕರಾದ ಶ್ರೀ ಫ್ರಾನ್ಸಿಸ್ ಬಾಬುರವರು ಆಗಮಿಸಿರುತ್ತಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಸುಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ ಪ್ರಾಥಮಿಕ ಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕರಾದ ಶ್ರೀ ಯೋಸೆಫ್ ಪಿ ರವರು ಆಗಮಿಸಿರುತ್ತಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ ಪ್ರಾಥಮಿಕ ಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕರಾದ ಶ್ರೀ ನಟರಾಜು ರವರು ಆಗಮಿಸಿರುತ್ತಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ ಪ್ರಾಥಮಿಕ ಶಾಲೆಯ ನಿವೃತ್ತ ಶಿಕ್ಷಕರಾದ ಶ್ರೀಮತಿ ಫಿಲೋಮಿನಾ ಮೆಂತೋರೋ ರವರು ಆಗಮಿಸಿರುತ್ತಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಸುಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ ಪ್ರಾಥಮಿಕ ಶಾಲೆಯ ನಿವೃತ್ತ ಶಿಕ್ಷಕರಾದ ಶ್ರೀಮತಿ ಲೂರ್ದ್ ಮೇರಿರವರು ಆಗಮಿಸಿರುತ್ತಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ ಪ್ರಾಥಮಿಕ ಶಾಲೆಯ ನಿವೃತ್ತ ಶಿಕ್ಷಕರಾದ ಶ್ರೀ ಆರ್ ಮೂರ್ತಿರವರು ಆಗಮಿಸಿರುತ್ತಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಪ್ರಾಥಮಿಕ ಶಾಲೆಯ ನಿವೃತ್ತ ಶಿಕ್ಷಕರಾದ ಶ್ರೀ ನರಸಿಂಹಯ್ಯರವರು ಆಗಮಿಸಿರುತ್ತಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ ಪ್ರಾಥಮಿಕ ಶಾಲೆಯ ನಿವೃತ್ತ ಶಿಕ್ಷಕರಾದ ಶ್ರೀ ಚಿನ್ನಯ್ಯರವರು ಆಗಮಿಸಿರುತ್ತಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ ಪ್ರಾಥಮಿಕ ಶಾಲೆಯ ನಿವೃತ್ತ ಶಿಕ್ಷಕರಾದ ಶ್ರೀಮತಿ ಸ್ಟೆಲ್ಲಾ ಮೇರಿರವರು ಆಗಮಿಸಿರುತ್ತಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ ಪ್ರಾಥಮಿಕ ಶಾಲೆಯ ನಿವೃತ್ತ ದೈಹಿಕ ಶಿಕ್ಷಕರಾದ ಶ್ರೀ ಜೋಸೆಫ್ ರವರು ಆಗಮಿಸಿರುತ್ತಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ ಪ್ರಾಥಮಿಕ ಶಾಲೆಯ ನಿವೃತ್ತ ಶಿಕ್ಷಕರಾದ ಶ್ರೀ ಶಿವನಂಜಯ್ಯರವರು ಆಗಮಿಸಿರುತ್ತಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಶಿವನಂಜಯ್ಯ ಸರ್. ನಮ್ಮ ಕಾರ್ಯಕ್ರಮಕ್ಕೆ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ಶ್ರೀ ಲಕ್ಷ್ಮಣ್ ರವರು ಆಗಮಿಸಿರುತ್ತಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ನಮ್ಮ ಕಾರ್ಯಕ್ರಮಕ್ಕೆ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ಶ್ರೀಮತಿ ತೆರೇಸಾ ಪುಷ್ಪಮ್ಮರವರು ಆಗಮಿಸಿರುತ್ತಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ.
ನಮ್ಮ ಕಾರ್ಯಕ್ರಮಕ್ಕೆ LKG ಶಾಲೆಯ ನಿವೃತ್ತ ಶಿಕ್ಷಕರಾದ ಶ್ರೀಮತಿ ಮೇರಿರವರು ಆಗಮಿಸಿರುತ್ತಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ LKG ಶಾಲೆಯ ನಿವೃತ್ತ ಶಿಕ್ಷಕರಾದ ಶ್ರೀಮತಿ ಶಾಂತಿರವರು ಆಗಮಿಸಿರುತ್ತಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ ಪ್ರೌಢಶಾಲೆಯ ಕಚೇರಿ ಸಹಾಯಕರಾದ ಶ್ರೀ ಡ್ಯಾನಿಯಲ್ ರವರು ಆಗಮಿಸಿರುತ್ತಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ ಪ್ರೌಢಶಾಲೆಯ ಕಚೇರಿ ಸಹಾಯಕರಾದ ಶ್ರೀ ದೊರೆರಾಜುರವರು ಆಗಮಿಸಿರುತ್ತಾರೆ. ಅವರ ಅನುಪಸ್ಥಿತಿನಲ್ಲಿದ್ದಾರೆ ದೊರೆರಾಜು ಅವರು. ನಮ್ಮ ಕಾರ್ಯಕ್ರಮಕ್ಕೆ ಪ್ರಾಥಮಿಕ ಶಾಲೆಯ ಕಚೇರಿ ಸಹಾಯಕರಾದ ಶ್ರೀ ನಾಗರಾಜುರವರು ಆಗಮಿಸಿರುತ್ತಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯಪೂರ್ವಕ ಸುಸ್ವಾಗತವನ್ನು ಬಯಸುತ್ತೇವೆ. ನಮ್ಮ ಕಾರ್ಯಕ್ರಮಕ್ಕೆ ನಿವೃತ್ತ ಶಿಕ್ಷಕರಾದ ಪುಷ್ಪರಾಜುರವರು ನಿರ್ಮಲಾ ಈ ಕಾರ್ಯ ಸ್ವಾಗತಿಸಿದಂತಹ ಶ್ರೀಮತಿ ಅನಿತಾ ಕುಮಾರಿ ಅವರಿಗೂ ಸಹ ತುಂಬ ಹೃದಯದ ಸ್ವಾಗತ. ಮತ್ತೊಮ್ಮೆ ನನ್ನೆಲ್ಲ ಸ್ನೇಹಿತರಲ್ಲಿ ಮನವಿ, ಎಲ್ಲರೂ ತಮ್ಮ ಆಸನಗಳಲ್ಲಿ ಅಲಂಕರಿಸಬೇಕಾಗಿ ವಿನಂತಿ. ಪ್ರತಿ ಶುಭ ಕಾರ್ಯವು ಜ್ಞಾನದೀಪದ ಬೆಳಕಿನಿಂದಲೇ ಆರಂಭವಾದಾಗ ಪೂರ್ಣತೆಯನ್ನು ಪಡೆಯುತ್ತದೆ ಎಂದು ನಮ್ಮ ನಂಬಿಕೆ. ದೀಪ ಎಂದರೆ ಜ್ಞಾನ. ಅದು ನಮ್ಮಲ್ಲಿನ ಅಜ್ಞಾನ ಮತ್ತು ಕತ್ತಲೆಯನ್ನು ದೂರ ಮಾಡಿ ಜ್ಞಾನದ ಜ್ಯೋತಿಯನ್ನು ಬೆಳಗಿಸುತ್ತದೆ. ತಮಸೋಮ ಜ್ಯೋತಿರ್ಗಮಯ ಎಂಬಂತೆ ಈ ಶುಭ ಸಂದರ್ಭದಲ್ಲಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ವೇದಿಕೆಯಲ್ಲಿ ಉಪಸ್ಥಿತರಿರುವ ಪೂಜ್ಯ ಗುರು ವೃಂದಕ್ಕೆ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆಯನ್ನು ನೀಡಿದಂತಹ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ನನ್ನೆಲ್ಲ ನೆಚ್ಚಿನ ಗುರು ವೃಂದಕ್ಕೆ ಧನ್ಯವಾದಗಳು. ಗುರುವಂದನಾ ಕಾರ್ಯಕ್ರಮದ ಆಶಯ, ಉದ್ದೇಶ ಹಾಗೂ ಮಹತ್ವವನ್ನು ನಮ್ಮೆಲ್ಲರೊಡನೆ ಹಂಚಿಕೊಳ್ಳಲು ಶ್ರೀ ಶಿವರಾಜುರವರನ್ನು ವೇದಿಕೆಗೆ ಸ್ವಾಗತಿಸುತ್ತೇನೆ.